ಕರ್ನಾಟಕದಲ್ಲಿ ಸ್ಥಾಪಿಸಿದರು. ಇದನ್ನು ವಿಶ್ವದ ಮೊದಲ ಸಂಸತ್ತು ಅಂದರೆ ಫಸ್ಟ್ ಪಾರ್ಲಿಮೆಂಟ್ ಆಫ್ ದ ವರ್ಲ್ಡ್ ಎಂದು ಕರೆಯಲಾಗುತ್ತದೆ ಎನ್ನುವುದು ನಮಗೆಲ್ಲ ಹೆಮ್ಮೆಯಲ್ಲವೇ? ಇದು ಅಲ್ಲಮಪ್ರಭು, ಚನ್ನಬಸವಣ್ಣ, ಅಕ್ಕ ಮಹಾದೇವಿ, ಅಕ್ಕ ನಾಗಮ್ಮ ಹೀಗೆ ಅನೇಕ ಶರಣ ಶರಣೆಯರು ಜಾತಿ, ಲಿಂಗ, ಧರ್ಮ ಭೇದವಿಲ್ಲದೆ ಜಗತ್ತಿನ ವಿವಿಧ ಪ್ರದೇಶದಿಂದ ಬಂದು ಸೇರಿ ಎಲ್ಲರೂ ಸಮಾನವಾಗಿ ಕುಳಿತು ಚರ್ಚೆ ಮಾಡುವ ಅವಕಾಶ ನೀಡಿದ ಜಗತ್ತಿನ ಮೊದಲ ಜನತಾಂತ್ರಿಕ ವೇದಿಕೆ. ಇಲ್ಲಿ ಸಮಾಜ ಸುಧಾರಣೆ, ಮಾನವ ಹಕ್ಕುಗಳ ಪ್ರತಿಪಾದನೆ, ಕಾಯಕ ತತ್ವದ ಮೂಲಕ ಆರ್ಥಿಕ ಸುಧಾರಣೆಯಂತಹ ಅದ್ಭುತ ವಿಚಾರಗಳು ಆ ಕಾಲದಲ್ಲಿಯೇ ಚರ್ಚೆಯಾಗುತ್ತಿದ್ದವು. ಅದನ್ನು ಮನಗಂಡು ಬ್ರಿಟನ್ ಸರ್ಕಾರ ಇತ್ತೀಚೆಗೆ ತಮ್ಮ ಪಾರ್ಲಿಮೆಂಟ್ ಮುಂದೆ ಅನುಭವ ಮಂಟಪದ ಹರಿಕಾರರಾದ ಬಸವಣ್ಣನವರ ಮೂರ್ತಿಯನ್ನು ಸ್ಥಾಪಿಸಿ ನಮ್ಮ ಪ್ರಧಾನಿ ಮೋದಿಯವರಿಂದಲೇ ಅನಾವರಣಗೊಳಿಸಿದ್ದು ಭಾರತಕ್ಕೆ ಸಂದ ಗೌರವ. ಇಲ್ಲಿ ಚರ್ಚಿಸಲಾಗುತ್ತಿದ್ದ ಮೌಲ್ಯಗಳನ್ನು ವಚನಗಳು ಎಂಬ ಅನರ್ಘ್ಯ ರತ್ನಗಳ ಮೂಲಕ ನಮಗೆಲ್ಲ ಕೊಡುಗೆಯಾಗಿ ಬಸವಾದಿ ಶರಣರು ಕೊಟ್ಟಿದ್ದಾರೆ. ಆ ವಚನಗಳು ಅಂದಿಗೂ ಇಂದಿಗೂ ಮುಂದೆಂದಿಗೂ ಪ್ರಸ್ತುತ. ಅಂತಹ ವಚನಗಳನ್ನು ನಮ್ಮ ಜೀವನಕ್ಕೆ ಅಳವಡಿಸಿಕೊಳ್ಳೋಣ, ಬೆಳೆಯೋಣ ಮತ್ತು ಸ್ವಸ್ಥ ಸಮಾಜವನ್ನು ನಿರ್ಮಿಸೋಣ. ಈಗ ಅಂತಹ ಅದ್ಭುತ ವಚನಗಳಿಗೆ ಹೆಜ್ಜೆ ಹಾಕುತ್ತಾ ಈ ಸುಂದರ ಸಂಜೆಯನ್ನು